ಕಲಿಕೆ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಕನ್ನಡ ಶಿಕ್ಷಕಿ ದೇವಿಕಾ. ಮಕ್ಕಳೇ, ಹಿಂದಿನ ವಿಡಿಯೋದಲ್ಲಿ ನೀವು ಶಬರಿ ಪಾಠದ ಟಿಪ್ಪಣಿಗಳನ್ನ ಅಭ್ಯಾಸ ಮಾಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ನಾವು ಶಬರಿ ಪಾಠದ ವಿವರಣೆಯನ್ನ ನೋಡೋಣ. ಬನ್ನಿ ಮಕ್ಕಳೇ, ಹಾಗಾದರೆ ಶಬರಿ ಪಾಠದ ವಿವರಣೆಯನ್ನು ಪಾಠದ ಕೃತಿಕಾರರ ಪರಿಚಯದೊಂದಿಗೆ ಆರಂಭಿಸೋಣ. ಲೇಖಕರ ಪರಿಚಯ. ಪೂತಿನ ಅವರ ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣ ಅಯ್ಯಂಗಾರ್ ನರಸಿಂಹಾಚಾರ್. ಇವರ ಕಾಲ ಕ್ರಿಸ್ತಶಕ 1905. ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಮಕ್ಕಳೇ, ಪೂತಿನ ಅವರು ಬರೆದ ಕೃತಿಗಳು ಹಣತೆ, ರಸಸರಸ್ವತಿ, ಗಣೇಶ ದರ್ಶನ, ಶಾರದಾ ಯಾಮಿನಿ, ಶ್ರೀಹರಿಚರಿತೆ, ರಥಸಪ್ತಮಿ, ಅಹಲ್ಯೆ, ಶಬರಿ, ವಿಕಟಕವಿ ವಿಜಯ, ಹಂಸ ದಮಯಂತಿ ಮತ್ತು ಇತರ ರೂಪಕಗಳು. ಪೂತಿನ ಅವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಮತ್ತು ಗೌರವ ಡಿಲಿಟ್ ಪದವಿಗಳು ಲಭಿಸಿವೆ. ಪೂತಿನ ಅವರ ವಿರಚಿತ ಶಬರಿ ಗದ್ಯ ಪಾಠವು ಒಂದು ಗೀತ ನಾಟಕವಾಗಿದೆ. ಕಾವ್ಯಗಳಲ್ಲಿ ನಾಟಕ ಮನೋಹರವಾದುದು. ಅಭಿನಯ, ದೃಶ್ಯ, ಸಂಭಾಷಣೆ, ಸಂಗೀತಗಳಿಂದ ಪ್ರೇಕ್ಷಕ ಸಹೃದಯರಿಗೆ ಆನಂದವನ್ನು ನೀಡುತ್ತದೆ. ಆಧುನಿಕ ನಾಟಕದ ವಿವಿಧ ಪ್ರಕಾರಗಳಲ್ಲಿ ಗೀತ ನಾಟಕವು ಒಂದು. ಗದ್ಯ ಪದ್ಯ ಸಮ್ಮಿಶ್ರಿತವಾದ ಇದರಲ್ಲಿ ಗೀತೆಗಳಿಗೆ ಹೆಚ್ಚು ಪ್ರಾಧಾನ್ಯತೆ ಇರುತ್ತದೆ. ಇದರಲ್ಲಿ ಘಟನೆಗಳಿಗೆ ಪೂರಕವಾಗುವ ಮೇಳದವರ ಭಾಗವಹಿಸುವಿಕೆ ನಾಟಕದ ಸೊಗಸನ್ನು ಹೆಚ್ಚಿಸುತ್ತದೆ. ರಾಮಾಯಣ ಮತ್ತು ಮಹಾಭಾರತಗಳು ಭಾರತೀಯ ಮಹಾಕಾವ್ಯಗಳು. ಅವುಗಳಿಂದ ಪ್ರೇರಿತವಾಗಿ ಹಲವು ಕೃತಿಗಳು ರಚಿತವಾಗಿವೆ. ಅವುಗಳಲ್ಲಿ ಗೀತ ನಾಟಕವು ಜನಪ್ರಿಯವಾಗಿದೆ. ಸಾಹಿತ್ಯ, ಸಂಗೀತ, ನೃತ್ಯ, ಕಲೆಗಳ ಸಂಗಮವಾದ ಗೀತ ನಾಟಕ ಸಂಭಾಷಣಾಯುಕ್ತವಾದುದು. ಪ್ರತಿಯೊಂದು ಪಾತ್ರದ ಹಿರಿಮೆಯನ್ನು ಸಂವೇದನಾಶೀಲವಾಗಿ ಕಥೆಯನ್ನು ನಿರೂಪಿಸುವ ಗುಣ ಈ ಗೀತ ನಾಟಕದ್ದಾಗಿದೆ. ಬನ್ನಿ, ಹಾಗಾದರೆ ಪೂತಿನ ಅವರು ವಿರಚಿತ ಶಬರಿ ಗದ್ಯ ಪಾಠದ ಸಾರಾಂಶವನ್ನು ನಾವೀಗ ತಿಳಿಯೋಣ. ಈ ದೃಶ್ಯದಲ್ಲಿ ಮತಂಗಾಶ್ರಮ. ಆ ಮತಂಗಾಶ್ರಮದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ. ಶ್ರಮಣಿಯಂತೆ ರೂಪ, ವೃದ್ಧೆ ಚೀರ ಕೃಷ್ಣ ಜಿನಾಂಬರೆ, ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡಿ ಮಕ್ಕಳೇ, ಮತಂಗಾಶ್ರಮದ ಅಂಗಣದಲ್ಲಿ ತನ್ನ ಪರ್ಣಶಾಲೆಯ ಮುಂದಿನ ವನದಲ್ಲಿ, ಅಂದರೆ ಮತಂಗರ ಆಶ್ರಮ ನಿಮಗೆಲ್ಲ ತಿಳಿದಿದೆ. ಶಬರಿ ಮತಂಗ ಋಷಿಗಳ ಆಶ್ರಮದಲ್ಲಿ ಶಿಷ್ಯೆಯಾಗಿ ಅವಳು ಸೇವೆ ಸಲ್ಲಿಸುತ್ತಿದ್ದಳು. ಅಲ್ಲಿ ರಾಮನಿಗಾಗಿ ಅವಳು ಕಾಯುತ್ತಿದ್ದಳು. ಹೀಗೆ ಶಬರಿ ತನ್ನ ಪರ್ಣಶಾಲೆ ಎಂದರೆ ಎಲೆಗಳಿಂದ ಮಾಡಿದ ಚಾವಣಿಯ ಗುಡಿಸಲಿನ ಮುಂದಿನ ವನ ಎಂದರೆ ಬನ ಎಂದರೆ ಕಾಡು, ಕಾನನ, ಕಾಂತಾರ ಅಂತ ನಾವು ಸಮಾನಾರ್ಥಕಗಳನ್ನ ಹೇಳ್ತೀವಿ. ಆ ವನದಲ್ಲಿ ಶಬರಿ ಹಂಬಲುಗೊಂಡಿದ್ದಾಳೆ ಎಂದರೆ ಅವಳು ತುಂಬಾ ಕಾತುರದಿಂದ ಕಾಯುತ್ತಿದ್ದಾಳೆ. ಶ್ರಮಣಿಯಂತೆ ರೂಪು ಅಂದ್ರೆ ಶ್ರಮಣಿ ಎಂದರೆ ಸನ್ಯಾಸಿಯ ರೂಪದಲ್ಲಿ ಅವಳು ನಿಂತಿದ್ದಾಳೆ. ವೃದ್ಧೆ ಎಂದರೆ ಮುದುಕಿ, ವಯಸ್ಸಾದ ಮುದುಕಿ. ಚೀರ ಕೃಷ್ಣ ಜಿನಾಂಬರೆ. ನೋಡಿ, ಇಲ್ಲಿ ಚೀರ ಅನ್ನುವಂತಹ ಪದ ತತ್ಸಮ ತದ್ಭವದಿಂದ ಬಂದಿರುವಂತದ್ದು. ಚೀರ ಎಂದರೆ ಇದು ತತ್ಸಮ ಸಂಸ್ಕೃತ ಪದ. ಇದನ್ನು ನಾವು ಸೀರೆ ಎಂದು ತದ್ಭವವಾಗಿ ಕನ್ನಡದಲ್ಲಿ ಬಳಕೆ ಮಾಡುತ್ತೇವೆ. ಕೃಷ್ಣ ಜಿನಾಂಬರೆ, ಕೃಷ್ಣನನ್ನ ಆರಾಧಿಸುವವರು ಧರಿಸುವ ಹಳದಿ ಬಟ್ಟೆ. ಅಂಬರ ಅಂದ್ರೆ ಇಲ್ಲಿ ಬಟ್ಟೆ. ಇನ್ನೊಂದು ಅರ್ಥದಲ್ಲಿ ಅಂಬರ ಅಂದ್ರೆ ಆಕಾಶವಾಗುತ್ತದೆ, ಆದರೆ ಇಲ್ಲಿ ಅಂಬರ ಎಂದರೆ ಬಟ್ಟೆ ಎಂದರ್ಥ. ಅಂದರೆ ಚೀರ ಕೃಷ್ಣ ಜಿನಾಂಬರೆ ಎಂದರೆ ಹಳದಿ ಬಣ್ಣದ ನಾರುಮಡಿ ಧರಿಸಿದ ತಪಸ್ವಿನಿ ಎಂದರ್ಥ. ನೋಡುವುದಕ್ಕೆ ಬುದ್ಧಿಹೀನಳಂತೆ ಕಾಣುತ್ತಾಳೆ. ನೋಡುವುದಕ್ಕೆ ಶಬರಿ ಇಲ್ಲಿ ಒಬ್ಬ ಹುಚ್ಚಿಯಂತೆ ಕಾಣುತ್ತಿದ್ದಾಳೆ. ಈಗ ಶಬರಿ ನಿಂತಲ್ಲಿಯೇ ನಾ ನಿಂತಿರುವೆ, ರಾಮ ನೀನೆಂದೈತರುವೆ, ನೀನಿಹುದೆಲ್ಲೋ ನಾನರಿಯೇ, ನಿನ್ನೆಡೆಗೈದುವ ಬಳಿಯರಿಯೇ. ನೋಡಿ, ನಿಂತಲ್ಲಿಯೇ ನಾನು ನಿಂತಿರುವೆ. ಶಬರಿ ಇಲ್ಲಿ ಹಂಬಲುಗೊಂಡಿದ್ದಾಳೆ. ಏಕೆ ಹಂಬಲುಗೊಂಡಿದ್ದಾಳೆ? ರಾಮನನ್ನ ಕಾಣುವ ಕಾತುರ ಅವಳಲ್ಲಿ, ಹಂಬಲ ಅವಳ ಮಹದಾಸೆ. ಹಾಗಾಗಿ ಅವಳು ರಾಮನ ಬರುವಿಕೆಗಾಗಿ ತನ್ನ ಮನದಾಳದ ಹಿಂಗಿತವನ್ನ ಇಲ್ಲಿ ತನ್ನ ಮಾತುಗಳ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾಳೆ. ಹೇಗೆಂದರೆ, ನಿಂತಲ್ಲಿಯೇ ನಾನು ನಿಂತಿರುವೆ ಅಂದ್ರೆ ನಾನು ನಿಂತು ನಿನ್ನನ್ನ ಕಾಯ್ತಾ ಇದ್ದೀನಿ ಅಂತ. ರಾಮ ನೀನೆಂದೈತರುವೆ, ನೀನು ಎಂದು ಐತರುವೆ. ಐತರುವೆ ಅಂದ್ರೆ ಬರುವೆ, ನೀನು ಎಂದು ಬರುವೆ. ನೀನಿಹುದೆಲ್ಲೋ ನಾನರಿಯೇ,
ನೀನಿಹುದು ಅಂದ್ರೆ ನೀನು ಇರುವುದು ಎಲ್ಲೋ ನಾನರಿಯೆ, ನಾನು ಅರಿಯೆ. ಅರಿ ಅಂದ್ರೆ ಇಲ್ಲಿ ತಿಳಿ, ನಾನು ನನಗೆ ತಿಳಿದಿಲ್ಲ ನೀನೆಲ್ಲಿರುವೆ. ಅರಿ ಅಂದರೆ ಮತ್ತೊಂದು ಅರ್ಥದಲ್ಲಿ ಒಂದು ನಾಮಪದ ಮತ್ತೊಂದು ಕ್ರಿಯಾಪದ. ನಾನಾರ್ಥದಲ್ಲಿ ಅರಿ ಅಂದರೆ ಕ್ರಿಯಾಪದದಲ್ಲಿ ತಿಳಿಯಾಗುತ್ತದೆ, ನಾಮಪದದಲ್ಲಿ ವೈರಿಯಾಗುತ್ತದೆ. ಇಲ್ಲಿ ನೀನೆಲ್ಲಿರುವೆ ಅಂತ ನನಗೆ ತಿಳಿದಿಲ್ಲ ಎಂದು ಶಬರಿ ಹೇಳುತ್ತಿದ್ದಾಳೆ. ನಿನ್ನೆಡೆಗೈದುವ ಬಳಿಯರಿಯೇ, ನಿನ್ನೆಡೆಗೆ ಐದುವ, ನಿನ್ನೆಡೆಗೆ ಬರುವ, ಐದುವ ಅಂದ್ರೆ ಬರುವ, ಬರುವ ಬಳಿಯರಿಯೇ. ಬಳಿ ಅಂದ್ರೆ ಇಲ್ಲಿ ದಾರಿ, ನಿನ್ನೆಡೆಗೆ ಅಂದ್ರೆ ರೀತಿ ಅಂತಾನೂ ಅರ್ಥ ಆಗುತ್ತೆ. ನಿನ್ನೆಡೆಗೆ ಹೇಗೆ ಬರಬೇಕು, ದಾರಿ ಯಾವುದು ಅಂತ ನನಗೆ ಗೊತ್ತಿಲ್ಲ, ನಾನು ಅರಿತಿಲ್ಲ. ನೀ ಬಹೆ ಎನ್ನುವ ನೆಚ್ಚಿನೊಳು, ನೀನು ಬಹೆ ಅಂದ್ರೆ ನೀ ಬಹೆ ಅಂದರೆ ನೀನು ಬರುವೆ ಎನ್ನುವ ನೆಚ್ಚಿನೊಳು. ನೆಚ್ಚು ಅಂದರೆ ನಂಬಿಕೆ, ಬಲವಾದ ನಂಬಿಕೆಯಲ್ಲಿ ನೀ ಬರುವೆ ಎನ್ನುವ ಬಲವಾದ ನಂಬಿಕೆಯಲ್ಲಿ ನಾನು ಇಲ್ಲಿ ಇರುವೆ. ನಾನಿಹೆ ಬಯಕೆಯ ಹುಚ್ಚಿನೊಳು, ನೋಡು ಹುಚ್ಚು ಬಯಕೆಯಲ್ಲಿ ನಾನು ನೀ ಬಂದೇ ಬರುವೆ ಎನ್ನುವ ಹುಚ್ಚು ಬಯಕೆಯಲ್ಲಿ ನಾನಿಲ್ಲಿ ಕಾಯ್ತಾ ಇದ್ದೀನಿ ಅಂತ ಇಲ್ಲಿ ಶಬರಿ ಹೇಳ್ತಾ ಇದ್ದಾಳೆ. ನಿಂತಲ್ಲಿಯೇ ನಾ ನಿಂತಿರುವೆ, ನಾನು ನಿಂತಲ್ಲಿ ನಿನಗಾಗಿ ನಿಂತು ಕಾಯುತ್ತಿರುವೆ ಎಂದು ಶಬರಿ ತನ್ನ ಮನದ ಇಂಗಿತವನ್ನ ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಈಗ ಶಬರಿ ವನದೊಳಕ್ಕೆ ಹೋಗುವಳು. ರಾಮ ಲಕ್ಷ್ಮಣರು ಮತಂಗಾಶ್ರಮವನ್ನ ಪ್ರವೇಶಿಸುತ್ತಾರೆ. ರಾಮ ದೊರೆವಳೆ ಸೀತೆ ಭೂಮಿ ಜಾತೆ, ಆತ್ಮ ಕಾಮ ಕಲ್ಪಲತೆ, ದೊರೆವಳೆ ಚಲುವೆ ಎರೆವೆ ಎರೆವೆ ಗಿರಿ ವನಗಳೇ, ಪೇಳಿರಿ ನಾನೆರೆವೆ ದೊರೆವಳೆ ದೊರೆಯಳೆ. ನೋಡಿ ಇಲ್ಲಿ ರಾಮ ತನ್ನ ಸೀತೆಯ, ತನ್ನ ಮಡದಿಯಾದ ಸೀತೆಯ ಅಗಲಿಕೆಯನ್ನ, ವಿರಹ ವೇದನೆಯನ್ನ, ಅಲ್ಲಿರುವ ಗಿರಿ ವನಗಳನ್ನ ಕೇಳಿ ಸೀತೆಯನ್ನ ಹುಡುಕುವ ಬಗೆಯನ್ನ, ಅವಳು ಎಲ್ಲಿದ್ದಾಳೆ ಅಂತ ಇಲ್ಲಿ ಗಿರಿವನಗಳನ್ನ ಇಲ್ಲಿ ಏನ್ ಮಾಡ್ತಾ ಇದ್ದಾನೆ ರಾಮ ಕೇಳುತ್ತಿದ್ದಾನೆ. ದೊರೆವಳೆ ಸೀತೆ, ದೊರೆ ಎಂದರೆ ಇಲ್ಲಿ ಸಿಗುವಳೆ, ದೊರೆ ಎಂದರೆ ಮತ್ತೊಂದು ಅರ್ಥದಲ್ಲಿ ನಾನು ನಿಮ್ಗಾಗ್ಲೇ ಹೇಳಿದೆ, ನಾನಾರ್ಥದಲ್ಲಿ ಎರಡು ಅರ್ಥಗಳಿರುತ್ತೆ, ಒಂದು ಕ್ರಿಯಾಪದ ಒಂದು ನಾಮಪದ. ಇಲ್ಲಿ ದೊರೆ ಎಂದರೆ ಸಿಗು, ಇದು ಕ್ರಿಯಾಪದ. ಅದೇ ನಾಮಪದಕ್ಕೆ ಬಂದರೆ ದೊರೆ ಎಂದರೆ ಅರಸ ಅಂತ ನಾವು ಹೇಳ್ತೀವಿ. ಇಲ್ಲಿ ದೊರೆವಳೆ ಅಂದ್ರೆ ಸಿಗುವಳೆ, ಸಿಗುವಳೆ ಸೀತೆ ಭೂಮಿ ಜಾತೆ. ನೋಡಿ ಭೂಮಿ ಜಾತೆ, ಯಾಕೆ ಭೂಮಿ ಜಾತೆ ಅಂತ ನಾವು ಸೀತೆಯನ್ನ ಕರಿತೀವಿ ಅಂತ ನಿಮಗೆ ಗೊತ್ತಿದೆ. ಸೀತೆ ಜನಕ ಮಹಾರಾಜನ ಮಗಳು. ಜನಕ ಮಹಾರಾಜನು ಮಿಥಿಲೆಯ ಮಹಾರಾಜ. ಅವನು ಮಕ್ಕಳಾಗದಿದ್ದ ಪಕ್ಷದಲ್ಲಿ ಪುತ್ರಕಾಮೇಷ್ಟಿ ಯಾಗವನ್ನ ಮಾಡಿ ಭೂಮಿಯನ್ನು ಹುಳುವ ಸಂದರ್ಭದಲ್ಲಿ ಸೀತೆ ಭೂಮಿಯಲ್ಲಿ ದೊರೆತಂತಹ ಒಂದು ಕೂಸು. ಹಾಗಾಗಿ ಅವಳನ್ನ ನಾವು ಭೂಮಿ ಜಾತೆ ಅಂತ ಕರಿತೀವಿ, ವೈದೇಹಿ ಅಂತ ಕರಿತೀವಿ, ಆಮೇಲೆ ಜಾನಕಿ ಅಂತ ಕೂಡ ನಾವು ಹೇಳ್ತೇವೆ. ಅದಲ್ಲದೆ ಅವಳನ್ನ ಮೈಥಿಲಿ ಅಂತ ಕೂಡ ನಾವು ಕರೆಯುತ್ತೇವೆ. ಭೂಮಿ ಜಾತೆ ಆತ್ಮ ಕಾಮ ಕಲ್ಪಲತೆ, ಆತ್ಮ ಕಾಮ ಕಲ್ಪಲತೆ. ನೋಡಿ ಕಾಮಧೇನು, ಕಲ್ಪವೃಕ್ಷ ಇವೆಲ್ಲವುಗಳನ್ನ ನೀವು ಕೇಳಿದಿರಿ. ಇವು ಮಿಥಾಲಜಿಯಲ್ಲಿ ಬರುವಂತಹ ಒಂದು ವಸ್ತುಗಳು. ಕೇಳಿದ್ದನ್ನೆಲ್ಲವನ್ನ ಕೊಡುವಂತಹ ಹಸುವನ್ನು ಕಾಮಧೇನು ಅಂತ ಹೇಳ್ತೀವಲ್ಲ, ಹಾಗೆ ಇಲ್ಲಿ ಕಾಮ ಕಲ್ಪಲತೆ, ಲತೆ ಅಂದ್ರೆ ಬಳ್ಳಿ, ಕೇಳಿದ್ದನ್ನ ಕೊಡುವಂತಹ ಬಳ್ಳಿ. ಇಲ್ಲಿ ರಾಮ ತನ್ನ ಹೆಂಡತಿಯನ್ನ ಸೀತೆಯನ್ನ ಕಾಮಕಲ್ಪಲತೆ ಅಂದ್ರೆ ಕೇಳಿದ್ದನ್ನು ಕೊಡುವ ಬಳ್ಳಿಗೆ ಹೋಲಿಸ್ತಾ ಇದ್ದಾನೆ. ದೊರೆವಳೆ ಚಲುವೆ, ಚಲುವೆ ಅಂದರೆ ಬ್ಯೂಟಿ, ಸುಂದರಿ, ನನ್ನ ಸುಂದರಿ ನನಗೆ ದೊರೆಯುವಳೆ. ಎರೆವೆ ಎರೆವೆ ಗಿರಿವನವೇ. ನೋಡಿ ಎರೆವೆ ಅಂದ್ರೆ ಬೇಡುವೆ ಅಥವಾ ಪ್ರಾರ್ಥಿಸುವೆ. ಇಲ್ಲಿ ಗಿರಿವನಗಳನ್ನ ರಾಮ ಪ್ರಾರ್ಥಿಸ್ತಾ ಇದ್ದಾನೆ. ಏನಂತ? ದೊರೆವಳೆ. ಯಾರು? ನನ್ನ ಮಡದಿ ಸೀತೆ. ಗಿರಿವನವೇ, ಗಿರಿವನ ಇದು ಜೋಡು ನುಡಿ ಕೂಡ ಹೌದು ಮಕ್ಕಳೇ, ನೆನಪಿಟ್ಟುಕೊಳ್ಳಿ. ಪೇಳಿರಿ ನಾನಿರೆವೆ, ಹೇಳಿರಿ. ಪಕಾರ ಹಕಾರವಾಗಿ ಬಳಕೆಯಾಗುತ್ತೆ. ಹಳೆಗನ್ನಡದಲ್ಲಿ ಹಕಾರ ಹಕಾರ ಪಕಾರವಾಗಿ ಬಳಕೆಯಾಗುತ್ತೆ. ಇಲ್ಲಿ ಪೇಳಿರಿ ಅಂದರೆ ಹೇಳಿರಿ. ನಾನೆರೆವೆ, ನಾನು ನಿಮ್ಮನ್ನ ಕೇಳ್ತಾ ಇದ್ದೀನಿ. ದೊರೆವಳೆ ದೊರೆಯಳೆ, ನನಗೆ ಸೀತೆ ದೊರೀತಾಳೋ ಅಥವಾ ದೊರೆಯದಿಲ್ವೋ ನನಗೆ ಹೇಳಿರಿ ಎಂದು ಗಿರಿವನಗಳನ್ನ ಇಲ್ಲಿ ಯಾರು? ರಾಮ ಕೇಳಿಕೊಳ್ತಾ ಇದ್ದಾನೆ. ಅವಳ ನೆಲೆ ಯಾರು ಅರಿಯಿರಿ. ನೆಲೆ ಎಂದರೆ ಸ್ಥಳ, ಅವಳಿರುವಂತಹ ಸ್ಥಳ ಯಾರಿಗಾದ್ರೂ ಗೊತ್ತಿದ್ರೆ ಹೇಳಿರಿ. ಪೇಳಿ ಎನ್ನರಸಿ ದೊರೆವಳೆ. ಪೇಳಿ ಅಂದ್ರೆ ಹೇಳಿ, ನನ್ನ ಅರಸಿ. ಅರಸಿ ಅಂದರೆ ನನ್ನ ರಾಣಿ. ದೊರೆವಳೆ ಈ ಬೇಗೆ ಕೆಡದಲ. ಬೇಗೆ ಅಂದರೆ ಇಲ್ಲಿ ನೋವು, ಕಷ್ಟ, ದುಃಖ. ಈ ಬೇಗೆ ಕೆಡದಲ, ಈ ಬೇಗೆ ನನ್ನನ್ನು ಕೆಡಿಸಿ ಬಿಡುತ್ತದೆ. ನನ್ನೆದೆಯ ಬಿಡದಲ, ನನ್ನ ಎದೆಯನ್ನ ಇದು ಬಿಟ್ಟು ಹೋಗುವುದಿಲ್ಲ. ನೋವು ಅನ್ನುವಂತಹ ಬೇಗೆ ನನ್ನನ್ನ ಬಿಡುವುದಿಲ್ಲ. ಅಂದ್ರೆ ನನ್ನನ್ನ, ಈ ಪ್ರಪಂಚವನ್ನ, ಈ ನೋವು
ಅಥವಾ ಕಷ್ಟ ಅಥವಾ ದುಃಖ, ಅವಳ ಅಗಲಿಕೆಯ ದುಃಖ ಅನ್ನುವಂಥದ್ದು ನನ್ನನ್ನ ಸುಟ್ಟು ಹಾಕುತ್ತದೆ, ಪ್ರಪಂಚವನ್ನ ಸುಟ್ಟು ಹಾಕುತ್ತದೆ. ಹಾ ಹಾ ಹಾ. Like, comment, and subscribe.